ಎಬ್ರಿಯರಿಗೆ ರಾసిన ಪತ್ರಿಕೆ 11:28-20. ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾಗಿದ್ದರಿಂದ ಮೋಶೆಯು ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದನು. ಆದರೆ ನೀವು ಚಿಯೋನ್ ಪರ್ವತಕ್ಕೂ 11ನೇ ಅಧ್ಯಾಯದ 21-22 ವಾಕ್ಯ. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು. ತನ್ನ ಕೋಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತಾಡಿ ತನ್ನ ಶವವನ್ನು ತಕ್ಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು. ಆ ವ್ಯಕ್ತಿ ತನ್ನ ಸಾಯತಕ್ಕಂತ ಒಂದು ಸಮಯ ಹತ್ತಿರವಾಗುವಾಗ ಆ ವ್ಯಕ್ತಿಗೆ ಏನು ನಂಬಿಕೆ ಬರ್ತದಂದ್ರೆ, ಯೋಸೇಫನಿಗೆ ಅವನ ಒಂದು ವಿಷಯದಲ್ಲಿ ಏನಂತಂದ್ರೆ, ದೇವರು ನಮ್ಮ ಒಂದು ಸಂತಾನ ಏನಿದೋ ಇಸ್ರಾಯೇಲರು ಏನಿದೆಯೋ ಅವ್ರನ್ನ ಇಲ್ಲೇ ದೇವರು ಪರ್ಮನೆಂಟ್ ಆಗಿ ದೇವರು ಇಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಮಯ ಬರ್ತದೆ, ಇವ್ರಿಗೂ ವಿಮೋಚನೆಯ ದಿನ ಬರ್ತದೆ. ಆ ವಿಮೋಚನೆಯ ದಿನ ಬಂದಾಗ ಇವರು ಬಿಡುಗಡೆ ಆಗ್ತಾರೆ. ಆ ಬಿಡುಗಡೆ ಆಗುವಾಗ ನನ್ನ ಶವವನ್ನು ಇಲ್ಲೇ ಬಿಟ್ಟು ಹೋಗ್ಬೇಡಿ, ನೀವು ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಆ ವ್ಯಕ್ತಿಯ ಕೈಯಲ್ಲಿ ವಾಕ್ಯ ಬರುತ್ತೆ. 21ನೇ ದಿನದಲ್ಲಿ ಯಾಕೋಬನು ತಾನು ಸಾಯುವುದಕ್ಕಿರುವಾಗ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದರೆಂದಾಗಿ. ಯಾವ ರೀತಿಯಾಗಿ ಆಶೀರ್ವದಿಸಿದ್ರೆ, ಕೋಲಿನ ಮೇಲೆ ಬಾಗಿಕೊಂಡು ಯಾಕೋಬನು ಯೋಸೇಫನ ಇಬ್ಬರು ಮಕ್ಕಳನ್ನ ಅವರು ಆಶೀರ್ವಾದ ಮಾಡಿದರೆಂದಾಗಿ. ಯಾಕೋಬನ ಕೈಲಿರತಕ್ಕಂಥ ಕೋಲಿಗೆ ಒಂದು ಚರಿತ್ರೆ ಇದೆ. ಯಾವಾಗ ತಂದೆ ಮನೆಯ ವ್ಯಕ್ತಿ ಬಿಟ್ಟು ಹೋಗುವಾಗ ಅವನ ಸಂಗಡ ಯಾರು ಇಲ್ಲ, ಏನಿಲ್ಲ, ಆದ್ರೆ ಅವನ ಜೊತೆ ಒಂದೇ ಒಂದು ಕೋಲು. ಅಲ್ಲೆಲೂಯಾ. ಆ ಒಂದೇ ಕೋಲು ಅವನ ಜೊತೆಲಿ ಇದ್ದಿದ್ದ ಕಾರಣ ಅವನೇನ್ ಮಾಡ್ತಾನಂದ್ರೆ, ಹೋಗಿ 20 ವರ್ಷಗಳ ಕಾಲ ಕೆಲಸ ಮಾಡಿ ಮಾವನ ಮನೆಯಲ್ಲಿ ಮತ್ತೆ ಬರುವಾಗ 2 ಪಾಳೆಯದ ಒಡೆಯನಾಗಿದ್ದಾನೆ. ಅವನ ಸಂಗಡ ಯಾವುದೂ ಇಲ್ಲ, ಕೋಲು ಮಾತ್ರ ಇತ್ತು. ಆ ಕೋಲಿಗೆ ಪಾರಂಪರ್ಯದ ಒಂದು ಚರಿತ್ರೆ ಇದೆ. ಅಲ್ಲೆಲೂಯಾ. ಆ ಕೋಲಿನ ಮೇಲೆ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಬಾಗಿಕೊಂಡು ಏನ್ ಮಾಡ್ತಾನಂದ್ರೆ, ಆ ಒಂದು ಏನು ಯೋಸೇಫನ ಮಕ್ಕಳನ್ನ ಆಶೀರ್ವಾದ ಮಾಡ್ತಾನೆ. ಯಾಕೆ ಆಶೀರ್ವಾದ ಮಾಡ್ತಾನೆ ಅಂತ ಅಂದ್ರೆ, ಅಲ್ಲೆಲೂಯಾ, ನನ್ನ ಒಂದು ಸಂತತಿ ದೇವರು ಅನ್ಯ ದೇಶದಲ್ಲಿ ಕರ್ಕೊಂಡ್ಬಂದು ಏನ್ ಮಾಡ್ತಾರೆ, ನನ್ನ ಮಗನ ಮಕ್ಕಳನ್ನ ಅಂದ್ರೆ ನನ್ನ ಮೊಮ್ಮಕ್ಕಳನ್ನ ಅನ್ಯ ದೇಶದಲ್ಲಿ ಕರ್ಕೊಂಡ್ಬಂದು ನನ್ನ ಮಗನ ಅನ್ಯ ದೇಶದಲ್ಲಿ ರಾಜನನ್ನಾಗಿ ದೇವರು ಮಾಡಿದರೆ, ನನ್ನ ಮಕ್ಕಳು ಅನ್ಯ ದೇಶದ ರಾಜನ ಒಂದು ಮನೆಯಲ್ಲಿ ಏನ್ ಮಾಡಿದ್ರೆ, ಆರಾಮಲ್ಲಿ ನನ್ನ ಮಕ್ಕಳು ಸಂತೋಷವಾಗಿ ನಮ್ಮ ಮಕ್ಕಳು ಸಂತೋಷವಾಗಿ ಏನ್ ಮಾಡ್ತಾರೆ, ಅವರು ಆ ದೇವರನ್ನ ಸುತ್ತಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಸಂತೋಷವಾಗಿ ಆಟಗಳನ್ನ ಕೂಡ ಆಡ್ತಿದ್ದಾರೆ ಎಂಬುದಾಗಿ ಆ ವ್ಯಕ್ತಿ ಅದನ್ನ ಕಣ್ಣಿಂದ ನೋಡುವಾಗ ಅವ್ರು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದಾಗಿ. ಈ ಮುಂಚಾನೆ ಮೇಲೆ ದೇವರು ನಮ್ಗೆ ಏನಿರುತ್ತೆ ವಿಷಯ ಅಂತಂದ್ರೆ, ಆದರೂ ನಮಗೋಸ್ಕರ ಶುಭದ ಸೂಚನೆ ತೋರಿಸುವಂತ ದೇವರಾದ್ರೆ ಯಾಕೋಬನ ಅಲ್ಲಿ ಯೋಸೇಫನ ಮುಖಾಂತರವಾಗಿ ಯೋಸೇಫನ ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ದೇವರು ಹೇಳ್ತಾರೆ ಏನಂತಂದ್ರೆ, ನಾನು ಐಗುಪ್ತ ದೇಶಕ್ಕೆ ರಾಜನಾಗಿ ಮಾಡ್ತೀನಿ, ಅರಸರನ್ನಾಗಿ ಮಾತನಾಡಿ ಅವರು ಚಿಕ್ಕವರಿರುವಾಗಲೇ ದೇವರು ಏನ್ ಮಾಡ್ತಾರೆ, ಆ ಸೈನ್ಯನ ಕೊಟ್ಟಿರ್ತಾರೆ. ಆ ಮಾತು ಯಾಕೋಬನ ಮನಸ್ಸಿನ ಒಳಗಡೆ ಇರುತ್ತೆ. ಆ ಒಂದು ವಿಷಯ, ಆ ಒಂದು ಶುಭದ ಸೂಚನೆ ತನ್ನ ಕಣ್ಣ ಮುಂದೆಗಡೆ ನೆರವೇರುವಾಗ ತನ್ನ ಮೊಮ್ಮಕ್ಕಳು ಅನ್ಯ ದೇಶದಲ್ಲಿ ಸಂತೋಷವಾಗಿ ಅವರು ಮಕ್ಕಳು ಆಡೋದನ್ನ ಆ ಒಂದು ಯಾಕೋಬನು ನೋಡುವಾಗ ಅವನೇನಂತಂದ್ರೆ ಮನಸ್ಫೂರ್ತಿಗೆ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ. ಈ ಮುಂಚಾನೆಗಳಲ್ಲಿ ಖಂಡಿತವಾಗಿ ದೇವರು ಏನು ವಾಗ್ದಾನಗಳನ್ನ ಮಾಡಿದನೋ, ದೇವರು ನನ್ನ ಜೊತೆಗೆ ಏನು ಆತನ ಪ್ರವಾದನೆ ಮಾತಾಡಿ ತಿಳಿಯಪಡಿಸಿರೋ ಆ ವಾಗ್ದಾನಗಳನ್ನ, ಆ ಒಂದು ಶುಭದ ಸೂಚನೆಗಳನ್ನ ಆತನು ನೆರವೇರಿಸಲಿಕ್ಕೆ ಹೋಗತಕ್ಕಂಥ ಒಂದು ಸಮಯ ಪರಿವರ್ತನೆ. ನಾವೆಲ್ಲರೂ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಅಲ್ಲೆಲೂಯಾ. ಶತ್ರುವಾದರು ನಮ್ಮ ಐಡೆಂಟಿಟಿನ ನಷ್ಟಪಡಿಸಬೇಕಾಗಿ, ನಮ್ಮ ಅಡ್ರೆಸ್ ಹೊರಗಡೆ ಬರಬಾರ್ದಾಗಿ, ನಮ್ಮ ಹೆಸರು ಕೀರ್ತಿಗೆ ಬರಬಾರ್ದಾಗಿ ಅವನು ಅಡಗಿಸುವಂತಾಗಿದ್ದಾರೆ. ಅವಕಾಶಕ್ಕೆ ವಿರುದ್ಧವಾಗಿ ಶತ್ರುವಾದ ಮಾಡುವಂತಾದ್ರೆ ಅವಕಾಶಗಳು ನಾವಾಗಿದ್ದೇವೆ. ಹಾಲೆಲೂಯಾ. ದೇವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಭೂಮಿಯ ಶತ್ರುವಾದರು ಅಪಹರಿಸಬೇಕಂತ ನಿಶ್ಶಕ್ತವಾಗಿ ಕಾರ್ಯ ಮಾಡುವಂತಾದ್ರೆ ಪ್ರಾರ್ಥನೆ ಮಾಡುವಾಗ ದೇವರು ಕಾರ್ಯಗಳನ್ನ ಬದಲಾಯಿಸ್ತಾರೆ. ಪ್ರಾರ್ಥನೆ ಮಾಡುವಾಗ ಶತ್ರುವಿನ ಕೈನ ದೇವರು ತೆಗೆದುಹಾಕುವಂತ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಮ್ಮ ಒಂದು ಭೂಮಿ ನಮ್ಮ ಕೈನ ಬಿಟ್ಟು ಹೋಗದಾಗೆ ದೇವರು ಸಹಾಯ ಮಾಡ್ತಾರೆ. ಎಲ್ಲರೂ ಒಪ್ಪಿಸಿಕೊಟ್ಟು ಈ ಮುಂಚಾನೆ 86ನೇ ಕೀರ್ತನೆಯ 17ನೇ ವಾಕ್ಯ ಹೇಳಿದ ಹಾಗೇನಂದ್ರೆ, ದೇವರೇ ನನಗೋಸ್ಕರ ಒಂದು ಶುಭದ ಸೂಚನೆಗಳ ತೋರಿಸಿ ಎಂಬುದಾಗಿ ಭಕ್ತರು ಪ್ರಾರ್ಥನೆ ಮಾಡಿದ ಹಾಗೆ ಈ ಮುಂಚಾನೆ ದಾವೀದನ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಹಾಲೆಲೂಯಾ, ನಾವು ಪ್ರಾರ್ಥನೆ ಮಾಡುವಾಗ ದೇವರ ಸಾನ್ನಿಧ್ಯ ಬರುವಾಗ ಖಂಡಿತವಾಗಿಯೂ ಹಾಲೆಲೂಯಾ ಅಗೆಗಾರರು ನೋಡಿ ಅಲ್ಲೆಲೂಯಾ, ನಮ್ಮನ್ನ ಇಚ್ಛೆ ಪಡಿಸ್ತಕ್ಕಂಥವ್ರು ನೋಡಿ ಅಲ್ಲೆಲೂಯಾ, ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ನೋಡಿ ಏನಂತಂದ್ರೆ ದೇವರು ಶುಭದ ಸೂಚನೆ ಕೊಟ್ಟಿದ್ದಾರೆ ನನಗೆ. ಅವರು ನೋಡಿ ಅಲ್ಲೆಲೂಯಾ ದೇವರು ಸಂಗಡ ಇದ್ದಾರೆ ಎಂದಾಗೆ ಅವರು ನಾಚಿಕೆ ಪಡುವಂತೆ ದೇವರು ಮಾಡುವಂತ ದೇವರಾಗಿದ್ದಾರೆ. ಮಹಾಪರಿಶುದ್ಧವುಳ್ಳ ತಂದೆ, ಈ ಮುಂಚಾನೆ ಕಾಲ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ತೇವೆ. ದಾವೀದನಿಗೋಸ್ಕರ ಶುಭದ ಸೂಚನೆ ತೋರಿಸಿದ ದೇವರು ಗಿದ್ಯೋನನ ಸಂಗಡ ನಾನು
ನಾನು ಇದ್ದೇನೆ ಎಂಬುದಾಗಿ, ಗಿದ್ಯೋನನ ಸಂಗಡ ನಾನು ಇದ್ದೇನೆ ಎಂಬುದಾಗಿ, ಗಿದ್ಯೋನನಿಗೆ ಶುಭದ ಸೂಚನೆ ತೋರಿಸಿದಾಗೆ ಈ ಮುಂಜಾನೆ ನಾವು ಪ್ರಾರ್ಥಿಸ್ತೇವೆ. ನಾವು ಏನ ಬಿತ್ತುತ್ತೇವೋ ನಾವು ಮಾತ್ರನೇ ಅದು ಕುಯ್ಲಿಕ್ಕೆ ಸಹಾಯ ಮಾಡು. ನಾವು ಬಿತ್ತದ ನಾವು ಕುಯ್ಲಿಕ್ಕೆ ಸಹಾಯ ಮಾಡು. ನಾವು ಬಿತ್ತಿದ ಮಿಥ್ಯಾನರು ಕುಯ್ಯಕೂಡದು. ಅಲ್ಲೂಯ, ಇಸ್ರಾಯೇಲರು ಬಿತ್ತಿದ ಮಿಥ್ಯಾನರು ಕುಯ್ದ ಪ್ರಕಾರವಾಗಿ ನಮ್ಮ ಜನರು ಅವರು ಕುಯ್ಯದ ಹಾಗೆ ಸ್ವಾಮಿ, ಗಿದ್ಯೋನನು ಅವರು ಬಿತ್ತಿದ ಶತ್ರುಗಳಿಗೆ ಕೊಡಲಿಲ್ಲ ಸ್ವಾಮಿ. ಈ ಮುಂಜಾನೆ ನಾವು ಬಿತ್ತಿದ ಇನ್ನೊಬ್ಬರು ಕುಯ್ಲಿಕ್ಕೆ ನಾವು ಬಿಟ್ಟುಕೊಳ್ಳಿಲ್ಲ ಸ್ವಾಮಿ. ಶತ್ರು ಏನನ್ನ ಅಪಹರಿಸಲಿಕ್ಕೆ ಬರ್ತದೋ, ಏನು ಕದ್ದುಕೊಳ್ಳಿಕ್ಕೆ ಬರ್ತದೋ, ಅದು ಭೂಮಿ ಆಗಿರ್ಬೋದು, ಆತ್ಮಿಕ ಜೀವಿತ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಕದ್ದುಕೊಳ್ಳಿಕ್ಕೆ ಬರ್ತದ ಯಾವುದನ್ನು ಸ್ವಾಮಿ ಸ್ತೋತ್ರ ಗಿದ್ಯೋನನ ರೀತಿಯಲ್ಲಿ ನಾವು ಯಾವುದನ್ನ ಬಿಟ್ಟುಕೊಡೋದಿಲ್ಲ ಸ್ವಾಮಿ. ನಮ್ಮ ಅವಕಾಶವನ್ನ ಬಿಟ್ಟುಕೊಡೋದಿಲ್ಲ ದೇವರೇ ರಾಜ. ಇದು ಬಲಪಡಿಸಿ ಸ್ವಾಮಿ. ನಮಗೋಸ್ಕರ ಶುಭದ ಸೂಚನೆಗಳ ತೋರಿಸು. ಎಲ್ಲ ಅಡೆತಡೆಗಳು ಯೇಸುವಿನ ಮೇಲೆ ಮುರಿಯಲ್ಪಡಲೆಂದು ಪ್ರಾರ್ಥಿಸುತ್ತೇವೆ. ಪರಲೋಕದ ವ್ಯಕ್ತಿ ಮತ್ತು ಶುದ್ಧೀಕರಿಸಲೆಂದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಯಾಕೋಬನಿಗೆ ಶುಭದ ಸೂಚನೆಗಳ ತೋರಿಸಿದ ಹಾಗೆ ದೇವರೇ ರಾಜ, ನಮ್ಮ ಜೀವಿತಕ್ಕೆ ಶುಭದ ಸೂಚನೆಗಳ ತೋರಿಸು. ಹೊಸ ಬಾಗಿಲುಗಳ ತೆರೆದು ಬರಲಿ ಸ್ವಾಮಿ. ಅಪ್ಪ, ಭೂಮಿಯಲ್ಲಿ ಹೂವುಗಳು ಬೆಳೆದು ಬರಲಿ, ಹೊಸ ಆಡುಗಳು ಬರಲಿ. ಅಪ್ಪ, ಐಡೆಂಟಿಟಿ ನಷ್ಟಪಟ್ಟವರಿಗೆ ಐಡೆಂಟಿಟಿ ತಿರುಗಿ ಬರಲಿ ಅಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಅವರಿಗೆ ಎರಡನೆಯ ಮಗನು ಸ್ವಾಮಿ ಮತ್ತೆ ತಂದೆ ಬಳಿಗೆ ತಿರುಗಿ ಬಂದ ಹಾಗೆ ಸ್ವಾಮಿ, ದೇವರ ಬಳಿಗೆ ತಿರುಗಿ ಬರಬೇಕಾದವರನ್ನ ತಿರುಗಿ ಬರಲಿಕ್ಕೆ ಸಹಾಯ ಮಾಡಿ. ಕೃಪೆಯಲ್ಲಿ ಭದ್ರಪಡಿಸು. ದೇವರು ಸಹಾಯ ಮಾಡಿದ್ದಾಗೆ ಪ್ರಾರ್ಥನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ತಾ ನಚ್ಚರಿತ ಯೇಸುವಿನ ಬಳಿ ಪ್ರಾರ್ಥಿಸಿ ಬೇರೆ ಮುಟ್ಟುಕೊಂಡಿದ್ದೇವೆ ತಂದೆ. ಆಮೆನ್. ಆಮೆನ್. ನನ್ನ ಮನೆಗೆ ನನ್ನ ಸೇವೆ ಪಶು ಮಾಡಿ ಕೀರ್ತಿಸಿ ನನ್ನ